ಬೆಂಗಳೂರು ಉತ್ತರ ಪಾಲಿಕೆ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದರು. ಜೆಪಿ ಪಾರ್ಕ್ನಲ್ಲಿ ಮಾತನಾಡಿದ ಅವರು, ಪಾರ್ಕ್ನಲ್ಲಿ ಯಾವುದೇ ಸೌಲಭ್ಯವಿಲ್ಲದನ್ನ ಕಂಡು ಡಿಕೆ ಶಿವಕುಮಾರ್ ಗರಂ ಆದರು. ನಾಗರಿಕರು ಕೊಟ್ಟ ಸಲಹೆಯನ್ನ ನಗುಮುಖದೊಂದಿಗೆ ಸ್ವೀಕರಿಸಿದ ಡಿಸಿಎಂ ತಾಳ್ಮೆಯಿಂದ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸುವಂತಹ ಅಭಯವನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಹೇಳೋಕೆ ಬಂದವರ ಮಾಹಿತಿಯನ್ನು ಪಡೆದು ತಕ್ಷಣವೇ ಪರಿಹರಿಸಲು ಸೂಚನೆಯನ್ನು ನೀಡಿದರು. ಇನ್ನು GBA ಹೆಲ್ಪ್ಲೈನ್ ನಂಬರ್ ಏನಿದೆ 1533 ಇದಕ್ಕೆ ಕರೆ ಮಾಡಿ ಸಮಸ್ಯೆ ಹೇಳುವಂತೆಯೂ ಕೂಡ ಈ ವೇಳೆ ಮನವಿಯನ್ನು ಮಾಡಿದ್ದಾರೆ. ಫೋನ್ ಇಳಿಸ್ರಿ ರೀ. ಬೇಡ ಫೋನ್ ಇಳಿಸೋಣ. ಸರಿಯಾಗಿ ಟಾರ್ ಇಲ್ಲ. ಮೊನ್ನೆ ಒಂದು ಸ್ವಲ್ಪ ಕಾಮಗಾರಿ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿಲ್ಲ. ಸೊ ನಮ್ಮ ಎರಡು ರಸ್ತೆಗಳು ನಮಗೆ ಅನುಕೂಲ ಇಲ್ಲ. ಒಂದು ಆ ಬ್ರಿಡ್ಜ್ ಕೆಳಗಡೆ ಬರುತ್ತೆ. ಆ ಬ್ರಿಡ್ಜ್ ಕೆಳಗಡೆ ಅಂತೂ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಆ ಕಡೆ ಈ ಕಡೆ ಗಾಡಿಗಳು ಅನಧಿಕೃತವಾಗಿ ಗಾಡಿಗಳು ಯಾವುದೇ ನಿಲ್ಲಿಸಿ. ಫೋನ್ ನಂಬರ್ 874 ಮಲ್ಲಿಕಾರ್ಜುನ್ 874 8844 190. ವಾಪಸ್ ಫೋನ್ ಮಾಡ್ತೀವಿ. ಹಾಂ ಸರ್. ಹಲೋ, ಹಿಂದೆ ಅದಕ್ಕೆ ಸರಿಯಾಗಿ ಚಾನಲ್ ಇಟ್ಟಿಲ್ಲ ಅಂತ ಕಾಣ್ತದೆ. ಒಂದು ನಿಮಿಷ ನೀವು ಫೋನ್ ನಂಬರ್ ಇನ್ನೊಂದ್ಸರಿ ನಂಬರ್ ಓದಿ. 636425 ವಾಪಸ್ ಫೋನ್ ಮಾಡ್ತಾರೆ. ಆ ಕಾಲಕ್ಕೆ ಬೆಂಗಳೂರಿಗೆ ನಂಬರ್ 1 ಪೂಲ್ ಆಗಿತ್ತು. ಅವಾಗ 6.5 ಕೋಟಿಗೆ ಎಸ್ಟಿಮೇಟ್ ಮಾಡಿ ರೆಡಿ ಮಾಡ್ತಿದ್ವಿ. ಈ ಮಟ್ಟಕ್ಕೆ ತಂದಿಟ್ಟರು. ಸ್ವಲ್ಪ ಮೀಡಿಯಾ ಅವರು ಸ್ವಲ್ಪ ತೋರ್ಸಪ್ಪ ಇದೆ. ಹಾಂ ಸರ್. ಹೆಂಗಿತ್ತು ಗೊತ್ತಾ, ಮಕ್ಕಳೆಲ್ಲ ಸ್ಟೂಡೆಂಟ್ ಎಲ್ಲ ಬರೋದು ಎಲ್ಲ ಪ್ರೈವೇಟ್ ಒಂದು ಫಿಲಮ್ ಗಾಡಿ ಸೆಟ್ ಮಾಡಿರಿ. ಫಿಲಮ್ ಯೂನಿಟ್ ಗಾಡಿ ಎಲ್ಲ ತುಂಬ ಚೆನ್ನಾಗಿ 99772727 ನೀವು ಅಲ್ಲೇ ನಿಂತ್ಕೊಂಡ್ರೆ ಜನ ಎಲ್ಲಿ ಮಾತಾಡ್ತಾರೆ. ಕರೆಕ್ಟ್ ಆಗೈತೆ. ರೆಡ್ ಕಲರ್ ನಿನ್ನೆ ನೀವು ಬಂದ್ರಿ ಅಂದ್ಬಿಟ್ಟು ಸಂಪೂರ್ಣ ನೀರು ಹಾಕ್ತಾರೆ. ಆಮೇಲೆ ಕೆಲವು ಜಾಗಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ. ಓಕೆ, ಆ ಆಹ್ವಾನದ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ. ಬೆಳಗ್ಗೆಯಿಂದ 1:30 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವ್ರು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲರನ್ನೂ ಕೂಡ ಕೇಳಿ ಒಂದು 25-30 ಜನ ಕೇಳಿ ಎಲ್ಲರದ್ದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ. ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಯಾರ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡಿ ಅವರ ಗ್ರೀವೆನ್ಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ. ಇನ್ನು ಯಾರಿಗಾರು ಏನಾದ್ರು ಗ್ರೀವೆನ್ಸಸ್ ಇದ್ದರೆ 1533 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಮತ್ತೆ ಯಾರಿಗಾರು ಗ್ರೀವೆನ್ಸಸ್ಸು ಇಲ್ಲಿ ಬರೋಕ್ಕಾಗಲಿಲ್ಲ ಅಂತಂದರೆ, ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದರೆ 1533ಗೆ ಫೋನ್ ಮಾಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ನಿಮ್ಮ ವಿಚಾರನ ತಿಳ್ಕೊಳ್ತಾರೆ. ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ.